ಪುರಾತನವೂ ಚರಿತ್ರ ಪ್ರಸಿದ್ಧವೂ ಆದ ಉದ್ಯಾವರ ಸಾವಿರ ಜಮಾತ್ ಅಸ್ಸಯ್ಯದ್ ಶಹೀದ್ ವಲಿಯುಲ್ಲಾಹಿ ರಲಿಯಲ್ಲಾಹು ಅನ್ಹುಂ ಅವರ ಆಂಡು ನೇರ್ಚೆಯು ಜನವರಿ 17ನೇ ತಾರೀಕಿನಂದು ಶುಕ್ರವಾರ ಜುಮಾ ನಮಾಜಿನ ಬಳಿಕ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮವು ಆರಂಭಗೊಳ್ಳಲಿರುವುದು. ಆಂಡು ನೇರ್ಚೆ ಪ್ರಯುಕ್ತ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮಗಳು ಜನವರಿ 18ರಿಂದ 23ರ ತನಕ ವಿಜೃಂಭಣೆಯಿಂದ ಜರುಗಲಿರುವುದು. ಉದ್ಯಾವರ ಸಾವಿರ ಜಮಾತ್ ಅಧ್ಯಕ್ಷ ಸೈಯದ್ UK ಸೈಫುಲ್ಲಾ ತಂಗಲ್ ಬುಖಾರಿ ಅವರ ಅಧ್ಯಕ್ಷತೆಯಲ್ಲಿ ಪ್ರಥಮ ದಿನ ಕಾರ್ಯಕ್ರಮ ಉದ್ಘಾಟನಾ ಸಮ್ಮೇಳನವನ್ನು ಬಹುಮಾನ್ಯ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಅಧ್ಯಕ್ಷರಾದ ಈ ಜಮಾತಿನ ಉದ್ಯಾವರ ಸಾವಿರ ಜಮಾತಿನ ಸಂಯುಕ್ತ ಕಾಜಿಯೂ ಆದ ಸೈಯದುಲ್ ಉಲಮಾ ಸೈಯದ್ ಜಿಫ್ರಿ ಮುತ್ತು ಕೋಯ ತಂಗಲ್ರವರು ನಿರ್ವಹಿಸಲಿದ್ದಾರೆ. 17ನೇ ತಾರೀಕು ಜುಮಾ ನಮಾಜಿನ ಬಳಿಕ ನಡೆಯಲಿರುವ ಧ್ವಜಾರೋಹಣ ಕಾರ್ಯಕ್ರಮವನ್ನು ದರ್ಗಾ ಶರೀಫ್ ಕಮಿಟಿಯ ಅಧ್ಯಕ್ಷ UK ಸೈಯದ್ ಹುಕುನಿ ತಂಗಲ್ರವರು ನಿರ್ವಹಿಸಲಿದ್ದಾರೆ. ಕಾರ್ಯಕ್ರಮದ ಮಕ್ಕಾಂ ಶರೀಫ್ ಜಿಯಾರತ್ ಕಾರ್ಯಕ್ರಮವನ್ನು ಮಂಜೇಶ್ವರ ಸಂಯುಕ್ತ ಜಮಾತ್ ಅಧ್ಯಕ್ಷರಾದ ಸೈಯದ್ ಅತಾವುಲ್ಲಾ ತಂಗಲ್ರವರು ವಹಿಸಲಿದ್ದಾರೆ. ಪ್ರಥಮ ಉದ್ಘಾಟನಾ ಸಮ್ಮೇಳನದಂದು ಕೀಚೇರಿ ಅಬ್ದುಲ್ ಗಫೂರ್ ಮೌಲವಿಯವರು ಮುಖ್ಯ ಪ್ರಭಾಷಣೆಗೈಯಲಿರುವರು. ನಂತರದ ರಾತ್ರಿಗಳಲ್ಲಿ ಜನವರಿ 19 ರಾತ್ರಿ ನೂರೆ ಅಜ್ಮೀರ್ ಆತ್ಮೀಯ ಸಂಗಮಕ್ಕೆ ಉಸ್ತಾದ್ ವಲಿಯುದ್ದೀನ್ ಫೈಜಿ ನೇತೃತ್ವ ನೀಡಲಿದ್ದಾರೆ. ಜನವರಿ 20 ಉಸ್ತಾದ್ ಮಸೂದ್ ಸಕಾಫಿ ಗೂಡಲ್ಲೂರು, ಜನವರಿ 21 ರಾತ್ರಿ ಉಸ್ತಾದ್ ಉಸ್ಮಾನ್ ಜೌಹರಿ ನೆಲ್ಯಾಡಿ, ಜನವರಿ 22 ರಾತ್ರಿ ಉಸ್ತಾದ್ ಅನ್ವರ್ ಮೊಹಿಯುದ್ದೀನ್ ಉದವಿ, ಜನವರಿ 23 ರಾತ್ರಿ ಉಸ್ತಾದ್ ನೌಫಲ್ ಸಕಾಫಿ ಕಲಸ ಪ್ರಭಾಷಣ ನಡೆಸಲಿದ್ದಾರೆ. 23ರಂದು ಅಪರಾಹ್ನ 4:30 ಗಂಟೆಗೆ ನಡೆಯಲಿರುವ ಮೌಲೀದ್ ಪಾರಾಯಣದಲ್ಲಿ ಸೈಯದ್ ಜಲಾಲುದ್ದೀನ್ ಅಲ್ ಬುಖಾರಿ ಮದಹರ್ ಹಾಗೂ ಉದ್ಯಾವರ ಜಮಾತಿನ ಮುದರಿಸ್ ಉಸ್ತಾದ್ BN ಅಬ್ದುಲ್ ಖಾದರ್ ಮದನಿ, ಉದ್ಯಾವರ ಜಮಾತ್ ಖತೀಬ್ ಉಸ್ತಾದ್ ಅಬ್ದುಲ್ ಕರೀಂ ದಾರಿಮಿ, ಉದ್ಯಾವರ ಜಮಾತ್ ಇಫ್ಲ್ ಕಾಲೇಜ್ ಉಸ್ತಾದ್ ಹಾಫಿಲ್ ಶಾನಿದ್ ಮರ್ಜಾನಿ ಮೊದಲಾದ ಸಾದಾತುಗಳು ಉಲಮಾಗಳು ನೇತೃತ್ವ ನೀಡಲಿದ್ದಾರೆ. ಸಮಾರೋಪ ಸಮಾರಂಭವನ್ನು ಉಸ್ತಾದ್ ಪೇರೋಡ್ ಅಬ್ದುಲ್ ರೆಹಮಾನ್ ಸಕಾಫಿ ಉದ್ಘಾಟಿಸಲಿದ್ದಾರೆ. ಸಮಾರೋಪ ದುಆ ನೇತೃತ್ವವನ್ನು ಸೈಯದ್ ಅಬ್ದುಲ್ ರೆಹಮಾನ್ ಮಸೂದ್ ಅಲ್ ಅಜ್ಹರಿ ಅಲ್ ಬುಖಾರಿ ಅವರು ನಿರ್ವಹಿಸಲಿದ್ದಾರೆ. ಕೊನೆಯಲ್ಲಿ ಸಹಸ್ರಾರು ಮಂದಿಗೆ ಅನ್ನದಾನ ನಡೆಯುವುದರೊಂದಿಗೆ ಕಾರ್ಯಕ್ರಮ ಕೊನೆಗೊಳ್ಳಲಿರುವುದು. ಈ ಕಾರ್ಯಕ್ರಮದ ಯಶಸ್ಸಿಗೆ ಬೇಕಾಗಿ ಪತ್ರಕರ್ತರಿಂದ ಎಲ್ಲ ಬೆಂಬಲವನ್ನು ಕೋರುತ್ತೇವೆ.